ಗೈಸ್ ಈಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬರೋ ಇವರೇ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ಬುಡಕಟ್ಟು ಜನಾಂಗದ ಡ್ಯಾನ್ಸ್. ಟೋಟಲ್ ಫಾಲ್ಟ್ ಆಗ್ಬಿಟ್ಟೈತೆ, ಕಾರ್ ಪಂಚರ್ ಆಗ್ಬಿಟ್ಟಿದೆ ಗೈಸ್. ಅದೊಂದು ಹಿಸ್ಟ್ರಿ ಕೇಳ್ಬೇಡ್ರಿ ಬಿಡ್ರಿ. ಎಲ್ಲ ಟವಲ್ ತಂದವ್ರೆ ಗೈಸ್. ನಾನು ಅರ್ಜೆಂಟಲ್ಲಿ ಟವಲ್ ಥರ ಬದಲು ಖರ್ಚು ತುಂಬಿಟ್ಟಿದ್ದೀವಿ ಗೈಸ್. ನಾನು ಸುಮ್ಮನೆ ಕೂತಿದ್ನ, ಎಲ್ಲ ಓಡ್ಬಿಟ್ರು. ನಾನು ಹೇಳ್ತೀನಿ ಭಯ. ಎಲ್ಲ ವೇಟ್ ಮಾಡ್ತಾವ್ರೆ ಏನಕ್ಕೆ ಅಂತಂದ್ರೆ ನನ್ನ ಮಗ ಫೋನ್ ಬಿಸಿ ಇದ್ದಾನೆ, ಅದಕ್ಕೇನೆ. ಬೇಡ 7 ಗಂಟೆ ಕೇಳು. ಈ ಬರ್ಗರ್ಗೆ ದುಡ್ಡು ಹಾಕಿ ಯಾರು ಹೇಳ್ದೆ? ಒಂದೊಂದು ಹರ್ಷಿ ಗೈಸ್. ಥ್ಯಾಂಕ್ ಯು ಹರ್ಷಿ. ನಿಂದು ತಾಯಿ ಗುಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಈಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಎಲ್ಲಿ ಹೋಗ್ತಿದೀವ? ಧರ್ಮಸ್ಥಳ ಗೈಸ್. ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಇವರೆಲ್ಲ ಹೋಗಿ ಬಂದವ್ರು. ಎಷ್ಟು ಹೋಗಿದ್ದೀವಿ ಧರ್ಮಸ್ಥಳಕ್ಕೆ? 3 ಸತಿ ಹೋಗಿದ್ದೀವಿ. ನೀನು 3 ಸಲ? ನೀನು ಅಭಿ? ಇವ್ನು ಕೇಳಿಬಿಟ್ಟು ಗೈಸ್, ಇವ್ನು ಮಂಜುನಾಥ ಭಕ್ತ ಇವನು. ಗೈಸ್ ಈ ಕಾರಲ್ಲಿ ಕುರಿ ಹಾಕೊಂಡು ಹೋಗ್ತಾರೆ. ನಮ್ಮ ಕಾರಲ್ಲಿ ಹಂದಿನ ಹಾಕೊಂಡು ಹೋಗ್ತಾ ಇದೀವಿ. ಕೊಡ್ರಿ ಕುರಿ ಅಲ್ಲ, ಅದು ಗೋಟು. ಗೈಸ್ ಇವರು ಕಾರಕ್ಕೆ ಕುರಿ ಹಾಕೊಂಡು ಹೋಗ್ತಾರೆ, ನಾವು ಹಂದಿನ ಹಾಕೊಂಡು ಹೋಗ್ತೀವಿ. ಹಂದಿನ ಹಾಕೊಂಡು ಹೋಗ್ತಿದ್ದೀವಿ ಗೈಸ್. ಸಡನ್ ಆಗಿ ಪ್ಲಾನ್ ಆಗ್ಬಿಟ್ಟೈತೆ. ಸುಮ್ಮನೆ ಏನು ಗೊತ್ತಿಲ್ಲ ಹೆಂಗೆ ಏನಾಯ್ತು ಅಂತ ಸಡನ್ನಾಗಿ ಹೊಂಟ್ಬಿಟ್ಟಿದ್ದೀವಿ, ಹೋಗ್ತಾ ಇದ್ದೀವಿ ಗೈಸ್. ಆ್ಯಕ್ಚುಲಿ ನಮ್ಮದು ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋಗ್ತಿರೋದು. ಲೈಫಲ್ಲಿ ಯಾವತ್ತೂ ಧರ್ಮಸ್ಥಳಕ್ಕೆ ಹೋಗಿಲ್ಲ. ನಮ್ಮಪ್ಪ ಮಂಜುನಾಥ ಸ್ವಾಮಿ ಕರ್ಸ್ಕೊಂತವ್ರೆ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ಸಡನ್ ಆಗಿರೋದು ಗೈಸ್. ಇವಾಗ ಸ್ವಲ್ಪ ಟೀ ಬ್ರೇಕ್ ನಿಲ್ಸಿದ್ದೀವಿ ಗೈಸ್. ನಮ್ಮ ಡ್ರೈವರಿಗೆ ಸ್ವಲ್ಪ ಟೀ ಬ್ರೇಕ್ ಬೇಕು ಅಂದರು, ಸೊ ಅದಕ್ಕೆ ನಿಲ್ಸ್ತಾ ಇದ್ದೀವಿ. ನೋಡ್ರಿ ಎಲ್ಲ ಟೀ ಕುಡಿತಾ ಕೂತವ್ರೆ. ಸೊ ಗೈಸ್ ತುಂಬ ಕ್ಯೂರಿಯಾಸಿಟಿ ಇದ್ದೀನಿ, ಹೋಗ್ಬೇಕಲ್ಲ ಅಲ್ಲಿ ಹೋದಾಗ ಹೆಂಗಿರುತ್ತೆ ಯಾವ ಥರ ಅಂತ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಅಲ್ಲಿ ಏನು ಎತ್ತಾ ಗೊತ್ತಾ ನಮಗೆ ಆ್ಯಕ್ಚುಲಿ ಅಷ್ಟು ನನಗೇನು ಗೊತ್ತಿಲ್ಲ. ಓಕೆ ಬನ್ನಿ ಗೈಸ್ ಹೋಗೋಣ. ಇವಾಗ ಟೀ ಎಲ್ಲ ಕುಡ್ದು ಎಲ್ಲ ಹೋಗ್ತಾರೆ. ಈಗ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬರೋ ಇವರೇ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ನೀವೇ ಕುಡಿಲಿ ಬ್ರೋ, ಕುಡಿಲ ಬೇಡ ನೋಡ್ತಾ ಇದ್ದೀರಾ? ಓಕೆ ಗೈಸ್, ಇವಾಗ ಅಭಿ ಎಷ್ಟು ಅವರ್ ಜರ್ನಿ? ಧರ್ಮಸ್ಥಳಕ್ಕ ಇರುತ್ಕೊಂಡು ಧರ್ಮಸ್ಥಳ ಎಷ್ಟು ಅವರ್ ಜರ್ನಿ? ಧರ್ಮಸ್ಥಳಕ್ಕೆ ಆಗುತ್ತೆ ಮಚ್ಚಿ 5.5 ಅವರ್ ಆಗುತ್ತೆ. 5 ಅವರು ಕಂಟಿನ್ಯೂಸ್ ಆಗಿ ಹೋದ್ರೆ, ಸ್ಟಾಪ್ ಮಾಡ್ಕೊಂಡು ಹೋದ್ರೆ ಒಂದು 6.5 7 ಅವರ್ ಅಂದ್ಕೊಡ್ರಿ ನಿಧಾನಕ್ಕೆ ಹೋದ್ರೆ ಗೈಸ್. ನಾವು ಬೆಳಗ್ಗೆ ರೀಚ್ ಆಗೋದು ಅದೊಂದು ಪಕ್ಕ. ಬೆಳಗ್ಗೆ ರೀಚ್ ಆಗಿಬಿಟ್ಟೇವಲ್ಲ ಬ್ರೋ, ಬೆಳಗ್ಗೆ ರೀಚ್ ಆಗ್ತಿರ್ತಾನೆ 12 ಗಂಟೆಗೆ ಗೈಸ್. ಧರ್ಮಸ್ಥಳ ಸಿಕ್ಕಿಂಗ್ ಗೈಸ್ ಎಲ್ಲರಿಗೂ, ಓಕೆನಾ? ಓಕೆ ಗೈಸ್ ಬನ್ನಿ ಹೋಗೋಣ. ಯಾರೀ ಧರ್ಮಸ್ಥಳ. ನೀವು ನೋಡ್ತಾ ಇದ್ದೀರಾ ಬುಡಕಟ್ಟು ಜನಾಂಗದ ಡ್ಯಾನ್ಸ್. ದೇವ್ರು ಬಂದೆ ಗೈಸ್. ಟೋಟಲ್ ಫಾಲ್ಟ್ ಆಗ್ಬಿಟ್ಟೈತೆ, ಕಾರ್ ಪಂಚರ್ ಆಗ್ಬಿಟ್ಟಿದೆ ಗೈಸ್. ಪಂಚರ್ ಮೇಲೆ ಪಂಚರ್ ಆಗಿದೆ ನೋಡ್ರಿ, ಹೆಂಗೆ ಪಂಚರ್ ಆಗಿದೆ. ಇವಾಗ ಈ ಟೈಮಲ್ಲಿ ಪಂಚರ್ ಶಾಪ್ ಹುಡುಕ್ಬೇಕು. ಈ ಟೈಮ್ ಪಂಚರ್ ಶಾಪ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಗೈಸ್. ಯಾಕೆ ಟೋಟಲ್ ಫಾಲ್ಟ್ ಆಗ್ಬಿಟ್ಟಿದೆ ಗೈಸ್. ಇವಾಗ ಅಂತೂ ಸ್ಟೆಪ್ನಿ ಸಿಕ್ಕಿದೆ. ಇವಾಗ ಸ್ಟೆಪ್ನಿ ಹಾಕೋದೆ, ಆದರೆ ಆ ಸ್ಟೆಪ್ ಕಾರ್ ಸ್ಟೆಪ್ನಿ ಗೈಸ್. ಇವಾಗ ಈ ಟೇರ್ ತೆಗ್ದು ಅದಕ್ಕೆ ಹಾಕೋದು ಇವಾಗ. ಸೊ ಆಗಲಿ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಕಾಲಲ್ಲಿ ತುಳಿ ಬರುತ್ತೆ ಇರೋದ್ರಿಂದ ಬಚಾವಾಗಿದ್ದೀವಿ. ಇವತ್ತು 5 ನಿಮಿಷನೂ ತಾಂತಿಲ್ಲ, ರೆಡಿ ಆಗ್ತಾಯಿದೆ ಗಾಡಿ. ಇದು ಇರಲಿಲ್ಲ ಅಂದರೆ ನಾವು ಪರದಾಡ್ಬೇಕಿತ್ತು. ಇವಾಗ ಈ ಕಡೆಗೆ ಹೋದ್ರು 5 ಕಿಲೋಮೀಟ್ರ್ ಹೋಗ್ಬೇಕಂತ, ಈ ಕಡೆಗೆ ಹೋದ್ರೆ 5 ಕಿಲೋಮೀಟ್ರ್ ಹೋಗ್ಬೇಕಂತ. ಹೌದಾ? ಎಕ್ಸ್ಟ್ರಾ ಗಾಡಿ ಬೇರೆ ಇಲ್ಲ ಹೋಗಂದ್ರೆ ನಡ್ಕೊಂಡು ಹೋಗ್ಬೇಕಿತ್ತು ಅಷ್ಟೇ. ಸದ್ಯಕ್ಕೆ ಕೊನೆಗೆ ಒಂದು ಸ್ಟೆಪ್ನಿ ಇತ್ತು, ಅದೊಂದೇ ಬಚಾವು. ಓಕೆ ನೋಡ್ರಿ, ಯಾರಿಗಾದ್ರೂ ಸ್ಟೆಪ್ನಿ ಇರಬೇಕು ಗಾಡೀಲಿ. ಕಡೆ ಅಲ್ಲ ಗಾಡಿಗೆ. ಯಾಕೆ ಹರ್ಷಿ ಸರ್ ಗ್ಯಾಪ್ ಕೊಟ್ಟರು? ಎಸ್, ಎಲ್ಲದಕ್ಕೂ ನಮ್ಮ ಅಷ್ಟೇ ಅವರು ಮಸ್ತಾಗಿ ಹೇಳ್ತವ್ರೆ. ಬರೀ ಒಂದು ಪಂಚರ್ ಶಾಪ್ ಓಪನ್ ಮಾಡ್ರಿ, ಮಸ್ತಾಗಿ ಹಾಕಿದ್ದೀರಾ. ಪಂಚರ್ ಶಾಪು ಹಾಂ, ಚೇತನ್ ಬ್ರೋ ಅವರು. ನಾನು ಹಾಂ ಇವರಾಗೆ ಸಾಕವೇ ಯಾಕೆ ಬ್ರೋ ಹತ್ತಿರ್ತಾರೆ.
ಇವಾಗ ಹೇಳಿ ಮೊದಲೇ ಐತೆ ಇದೇ ಬಯಸ್ಕೊಂಡು ಹೋಗ್ತೀನಿ. ಅಯ್ಯೋ ಮನುಷ್ಯರ್ ಆದಾಗ ಅವ್ರಿಗೆ ಇರೋಷ್ಟು ಡಿಮ್ಯಾಂಡ್ ಯಾರಿಗೂ ಇರಲ್ಲಪ್ಪ. ಎಮರ್ಜೆನ್ಸಿ ಆದಾಗ ಏನು ಮಾಡೋಕ್ಕಾಗಲ್ಲಪ್ಪ. ಅಲ್ಲ ಬ್ರೋ ಹೊಸ ಮೀಟ್ರಿ ಎಂಟಿ ಅಂತ ಹೆಸರು. ಅದೊಂದು ಹಿಸ್ಟ್ರಿ ಕೇಳ್ಬೇಡ್ರಿ ಬಿಡ್ರಿ. ಮೈಕಲ್ ಜಾಕ್ಸನ್ ಎಂಟಿ ಸದ್ಯ GT ಹೇಳಿರಲ್ಲಪ್ಪ ನೀನು. ಕರೆಕ್ಟ್ ಆಗೈತಾನೆ ಮುಂದೆ ಕೂತ್ಕೊಂಡು ಇವನು ಟೈರ್ ಎಲ್ಲ ಬ್ಲಾಕ್ ಮಾಡ್ಕೊಂಡು ಕೂತಿದ್ದಾನೆ. ಈಗ ಮುಚ್ಕೊಂಡು ಹಿಂದೆ ಬಂದು ಕೂತ್ಕೊಳ್ಳಿ. ಪಂಚರ್ ಆಗಿದೀವಿ ಇವನಿಂದ ಅಂತೆ. ಹೊಸಿ ಹೋಯ್ತಾ ಇದು ಬಾಡಿ. ನಾರ್ಮಲ್ ಆಗಿ ಕೂತಿದ್ರೆ ಏನಾಯ್ತಿರಲಿಲ್ಲ, ಒಂದು 10 ಸಲ ಊಸ್ಬಿಟ್ಟ. ಇವೆಲ್ಲ ಕಟ್ಟು ಏನು ಕಟ್ಟು ಗೈಸ್. ಇವಾಗ ಎಲ್ಲ ರೆಡಿ ಆಯಿತು. ಇವಾಗ ಹೋಗೋದೆ. ಪಂಚರ್ ಎಲ್ಲ ಹಾಕಿ ಸ್ಟೆಪ್ನಿ ಎಲ್ಲ ರೀಪ್ಲೇಸ್ ಎಲ್ಲ ಮಾಡಿ ಇವಾಗ ಎಲ್ಲ ಆಯಿತು. ಇವಾಗ ಹೋಗೋದೆ. ಬರೀ ಗೈಸ್ ಹೋಗೋಣ. ಡ್ರೈವರ್ ಕಷ್ಟ, ತುಂಬಾನೇ ಕಷ್ಟ. ತುಂಬಾನೇ ಕಷ್ಟ. ತಾಂಬರ ದಕ್ಷಿಣ ಒಳಗಡೆ ಇರೋದು ಅಂದರೆ ಡ್ರೈವರ್ ಕೆಲಸ ತುಂಬಾನೇ ಕಷ್ಟ ಅಂತ ನನ್ನ ಭಾಷೆಯಲ್ಲಿ ಅಂತ ಹೇಳ್ಬೇಕು ಅಂದರೆ. ಮಲಯಾಳಿನ ನನ್ನ ಭಾಷೆ ಅಲ್ಲೋಡಲ್ಲಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಧರ್ಮಸ್ಥಳ ಹತ್ತಿರ ಇದೀವಲ್ಲ ಅಭಿ. ಗುಂಡಿ ಹತ್ರ ಇದೀವಿ ಗೈಸ್. ಗಾರ್ಡ್ ಸೆಕ್ಷನ್ ಮಾತ್ರ ಮಸ್ತ್ ಆಗೈತೆ ಗೈಸ್. ನಿಮಗೆ ಶಾರ್ಟ್ಸ್ ಹಾಕಿ ನೋಡ್ಕೊಳ್ಳಿ. ಗೈಸ್ ಇವರು ಕಾಫಿ ತಗೊಂಡವ್ರೆ. ನಾವು 3 ಜನ ಬೂಸ್ಟ್ ತಗೊಂಡ್ಬಿಟ್ಟಿದೀವಿ ಚಿಕ್ಕ ಮಕ್ಳು ಥರ. ಓಕೆ ಗೈಸ್, ಎಲ್ಲ ಆಯ್ತು. ಇವಾಗ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಒಂದು ಹಾಫ್ ಅನ್ ಅವರ್ 1 ಅವರಲ್ಲಿ ರೀಚ್ ಆಗ್ತೀವಿ ಇವಾಗ ಗೈಸ್. ಆದರೆ ನಿದ್ದೆ ಮಾತ್ರ ಹೆವಿ. ಅಲ್ಲಿಂದ ನಾವೆಲ್ಲ ಮನೆ ಕಾಲ ಹಾಕ್ಸ್ಕೊಂಡೆಲ್ಲ ಮಲ್ಕೊಂತೀವ. ಇಲ್ಲಿ ಜಾಗನೂ ಇಲ್ಲ. ಹಿಂದಗಡೆ 3 ಜನ ಕುತ್ಕೊಂತೀವಿ. ಅದು ಬೇರೆ ನಮ್ಮ ಹರ್ಷಿ ಬೇರೆ ಫುಲ್ ದಪ್ಪ, ನಮ್ಮ ದರ್ಶನ ಫುಲ್ ದಪ್ಪ. ಕಾಲೇಜ್ ಜಾಗನೇ ಇಲ್ಲ ಗೈಸ್. ಗೊತ್ತಿಲ್ಲ ಆರಾಮ್ಸೆ ಮಾಡ್ಕೊಂಡು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಬನ್ನಿ ಹೋಗೋಣ. ಈಗಲೂ ಜಾಗ ಕೊಡಲ್ಲ. ನನ್ನ ಮಗ ಬಿಟ್ಟಿಲ್ಲ ಅಲ್ಲ ನೀನು. ಅದೇ ಗೈಸ್ ಫೈನಲಿ ಬಂದ್ವಿ. ಇವಾಗ ಸ್ನಾನ ಮಾಡ್ಬೇಕು. ಅದಕ್ಕೆ ನಮ್ಮ ಹುಡುಗರೆಲ್ಲ ಬಟ್ಟೆ ತಗೊಂತವ್ರೆ. ಬಸ್ ಸ್ಟ್ಯಾಂಡ್ ಇಲ್ಲ ಕಣ. ಇಲ್ಲೇ ಬಸ್ ಹೇಳ್ಬೇಕಲ್ಲ ಅಂದ್ರೆ ನಮ್ಮ ಬಸ್ ಸ್ಟ್ಯಾಂಡ್ ಇಲ್ಲ. ಎಲ್ಲ ಟವಲ್ ತಂದವ್ರೆ ಗೈಸ್. ನಾನು ಅರ್ಜೆಂಟಲ್ಲಿ ಟವಲ್ ತರ ಬದಲು ಕಚ್ಚಿ ತುಂಬಿಟ್ಟಿದ್ದೀವಿ. ಇದೆಲ್ಲ ಒರ್ಸ್ಕೊಬೇಕು ನಾನು. ಗೈಸ್ ಇದು ನೋಡೋ ಒಂದು ಜಾಪ ಬರುತ್ತೆ ನಮ್ಗೆ. ತುಂಡು ಬಟ್ಟೆ ಉಟ್ಟೋಕೆ ಬೊಗಸೆ ನೀರು ಕುಡಿಯೋಕೆ. ಗೈಸ್ ಅಲ್ಲೋ ಚೇಂಜ್ ಮಾಡೋದು ಮಗ. ಎಲ್ಲರ ಮುಂದೆ ಚೇಂಜ್ ಮಾಡ್ತಾವ ನೋಡ್ರಿ. ನೋಡ್ಕೊ ಅಷ್ಟೇ ಒಂದು ಪೋಸು. ಇವಾಗ ಇಲ್ಲಿ ಸ್ನಾನ ಮಾಡು ಗೈಸ್. ನೋಡಿದ್ರೆ ಎಷ್ಟೊಂದು ಜನ ಸ್ನಾನ ಮಾಡ್ತಾವ್ರೆ. ಇವಾಗ ನಾವಿಲ್ಲಿ ಸ್ನಾನ ಮಾಡಬೇಕು. ಅಂದರೆ ಇವಾಗಿರೋ ಫಾಲ್ಟು ಗೈಸ್. ಇವಾಗ ಸ್ನಾನ ಮಾಡಬೇಕು. ಯಾಕೆ ನೀವು ಮಾಡೋದೇನ್ರಿ ಸ್ನಾನನ? ಯಾಕೆ ನಮ್ಮ ಭಯ್ಯ ಹೋಗೋರೆ. ಕೆಂಪು ಚಡ್ಡಿ ಹಾಕೊಂಡು ಹೋಗೋರೆ. ಗೈಸ್ ಯಾರು ಬೆಸ್ಟ್ ಇಲ್ಲ ಇದೆ ಗತಿ. ಬೆಡ್ಲಲ್ಲಿ ಉಜ್ಜೋದು. ಹಾಕ್ಲು ಬೇಡ ಅಂತ ಹಾಕ್ತಿಯಲ್ಲೋ. ಹಿಂಗೆ ತಾಂಡು ಉಜ್ಜೋದು ಅಷ್ಟೇ. ಗೈಸ್ ಹೆಂಗೆ ಸ್ನಾನ ಮಾಡೋದು ನಮ್ಮ ಅಭಿಜಿ ಹೇಳ್ಕೊಂಡು ಕೊಡ್ತಾರೆ ನೋಡ್ರಿ. ಫಸ್ಟ್ ಹಿಂಗೆ ಮಾಡ್ಕೊಬೇಕು, ತಲೆಲ್ಲ ಉಚ್ಕೊಬೇಕು. ಏನು ಮಸ್ತ ತಿಕ್ಕತ್ತು ಅಭಿ. ಸ್ವಲ್ಪ ಬೆಂತಿಕ್ಲಾ ಅಭಿ ಬೆಂತಿಕ್ಲಾ ತಿಕ್ಕತ್ತಾನೆ ಮೈನಾ ಅಂತ. ಇವ್ರು ನೋಡ್ರಿ ಇಲ್ಲಿ. ಇವರು ಬಿದ್ದಾರ್ ಶೇಖ್. ಬಿದ್ದ ಗೈಸ್ ಫೈನಲಿ ಧರ್ಮಸ್ಥಳಕ್ಕೆ ಬಂದ್ವಿ. ನೋಡ್ರಿ ಎಷ್ಟೊಂದು ಜನ ಅವರೇ ಗೈಸ್. ಇಲ್ಲಿ
ಪ್ರತಿ ವರ್ಷ ಪ್ರತಿ ದಿನ ಪ್ರತಿ ಸೆಕೆಂಡ್ ರಶ್ ಇರ್ತಾರಂತೆ ಯಾವ್ದಕ್ಕೆ ನಾವು ಬೆಳಗ್ಗೆ ಬಂದಿದ್ದೀವಿ ಆದರೂ ಎಷ್ಟು ಜನ ಇದ್ದಾರೆ ಬಯಸ್ತೀನಿ. ಫಸ್ಟ್ ಟೈಮ್ ಇವಾಗೆಲ್ಲ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ನನಗೆ ಫಸ್ಟ್ ಟೈಮ್ ನಾನು ಒಂಥರ ಫೀಲ್ ಗೂಸ್ ಬಂದು ಥರ ಬರ್ತಾಯಿದ್ದೆ. ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ. ಇಲ್ಲಿ ಹೆಂಗೆ ನಿಂತಿರೋದು ಇವರೆಲ್ಲರೂ ಏನಕ್ಕೆ ತುಲಾಭಾರ ಅಂದರೆ ತುಲಾಭಾರ ಏನಾರು ಅರ್ಸ್ಕೊಂಡಿರ್ತಾರ ಹಾಂ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ತಗೊಂಡು ಅವ್ರು ಏನು ಕೊಡ್ತೀವಿ ಅಂದ್ಕೊಂಡಿರ್ತಾರೋ ಮಾಮೂಲಿ ತಕಡಿ ಇಟ್ಟಿರ್ತಾರಲ್ಲ ಆ ಥರ ಅಂದರೆ ಏನು ಕೊಟ್ಟರು ಅವ್ರು ಏನು ಅನ್ಕೊಂಡಿರ್ತಾರೆ ಅದನ್ನು ಕೊಡ್ತಾರೆ. ಹೌದಾ? ಯಾರು ದುಡ್ಡು ವೇಟ್ ಎಷ್ಟಾಯಿತು? ಅಕ್ಕಿ ಹೇಳಿರ್ತಾರೆ, ಅಕ್ಕಿಯೋ ಇಲ್ಲ ದಿನಸಿ ತರಕಾರಿ ಹಾಂ ಹೇಳೋಕ್ಕಾಗಲ್ಲ. ಸಾವುಕಾರ ಇದ್ರೆ ಚಿನ್ನ ಇಡ್ಬೋದು ಹೊರತುಕ್ಕಷ್ಟೇ. ಅಪ್ಪ ಚಿನ್ನ ಇಡೋಷ್ಟು ಯಾರು ಶ್ರೀಮಂತಿಲ್ಲ ಇಲ್ಲಿ. ವೇಟು ದರ್ಶನ್ ಹೋಗ್ತಾ ಇದೀವಿ ಗೈಸ್. ಫ್ರಾಕ್ ಹಾಕೋರು ಅಂತ ಬಿಡ್ತಾ ಇಲ್ಲ. ಫ್ರಾಕ್ ಏನು ಬಿಡಲ್ವಾ? ಶಾರ್ಟ್ ಡ್ರೆಸ್ ಇನ್ನೂ 2 ಅವರು ಮಚ್ಚಿನ ಇಲ್ಲಿ ದರ್ಶನ ಮಾಡೋಕ್ಕೆ 1 ಅವರ್ ಮತ್ತು 2 ಅವರ್ ಬೇಕೇ ಬೇಕಂತೆ. 2 ಅವರ್ ಬೇಕಾಗುತ್ತೆ. ಅಯ್ಯೋ ಸ್ವಾಮಿ. ಇವನು ಚಿಕ್ಕ ವಯಸ್ಸು ಬಂದಿದ್ದಂತೆ. ಚಿಕ್ಕ ವಯಸ್ಸು ಏನು ಹೇಳಪ್ಪ ನಾನು ಏನಕ್ಕೆ ಬಂದಿದೆ ಏನು ಮಾಡಿದೆ ಅಂತ. ಚಿಕ್ಕ ವಯಸ್ಸಲ್ಲಿ ಬಂದಿದೆ ಸರ್. ಸರ್ ಗೈಸ್ ಫಸ್ಟ್ ಟೈಮ್ ಗೈಸ್ ನಾನು ಸರ್ ಅಂತಿರೋದು ನನ್ನ ಒಂಥರ ಖುಷಿ ಆಗ್ತಿದ್ದೆ ನನಗೆ. ಹೇಳು. ಚಿಕ್ಕವನಿದ್ದಾಗ ಬಂದಿದೆ, ಬಟ್ ಇಲ್ಲಿ ಬಂದಾಗ ಗೊತ್ತಾಯ್ತು ನನಗೆ ಚೌಚಬಾತ್ ಅಂದರೆ ಕೇಸರಿ ಬಾತು ಉಪ್ಪಿಟ್ಟು ಅಂತ. ಅಲ್ಲಿವರೆಗೂ ನಾನು ಏನೋ ಟೊಮೆಟೊ ಬಾತ್ ಮಿಕ್ಸರ್ ಹಾಕ್ತಾರೆ ಅಂತ ನಾನು ಹಂಗೆ ಅನ್ಕೊಂಡೆ ಚಿಕ್ಕ ವಯಸ್ಸು. ಆಮೇಲೆ ನನಗೂ ಸ್ವಲ್ಪ ಅದನ್ನು ಗೊತ್ತಾಗಿದ್ದದು. ತುಂಬ ಜನ ಇದ್ದರೆ ಎಲ್ಲ ಇಲ್ಲೇನಿದೆ ಏನು ಕಾಣಿಸಿದೆ ಎಲ್ಲ ಕಡೆನೂ ಬಿಡ್ತಾರೆ, ಎಲ್ಲ ಕಡೆ ನಿಂತ್ಕೊಬೇಕು. ಬಟ್ ಇವಾಗ ಸದ್ಯಕ್ಕೆ ಜನ ಆ್ಯಕ್ಚುಲಿ ಹಿಂಗೆಲ್ಲ ಹೋಗಿ ಬರಬೇಕು ಅನ್ಸುತ್ತೆ ನಂಗೆ ಗೊತ್ತಿರಂಗೆ. ಇವಾಗ ಸ್ವಲ್ಪ ಜನ ಜಾಸ್ತಿ, ಅಷ್ಟೊಂದು ಜಾಸ್ತಿ ರಶ್ ಇಲ್ಲ. ಸೊ ಅದಕ್ಕೆ ಹಿಂಗೆ ಸ್ಟ್ರೈಟಾಗಿ ಬಂದು ಹಿಂಗೆ ಹೋಗ್ತಾ ಇದ್ದೀವಿ ತಾನೇ. ಹೌದು, ಕಮ್ಮಿ ಆಗಿರೋ ಬಗ್ಗೆ ಮುಂದೆ ಹೋಗಿ ಗೊತ್ತಾಗುತ್ತೆ. ಮುಂದೆ ಜಾಸ್ತಿ ಜನ ಇದ್ದಾರಾ? ಮುಂದೆ ಬೇರೆನೇ ಇದೆ. ಅದಕ್ಕೆ ಮುಂದೆ ಇದ್ದಾರೆ ಸೆಲ್ಲಿದೆ ಅಲ್ಲಿ. ಸೆಲ್ಲು ಆ ಸೆಲ್ಲಿಗೆ ಜನ ಜಾಸ್ತಿ ಇದ್ರೆ ಹಾಕ್ತಾರೆ, ಇಲ್ಲ ಅಂದರೆ ಹಾಕಲ್ಲ. ನಿಮ್ಮ ಜೊತೆ 90 ರೂಪೀಸ್ ತುಂಬ ಥರ ಐತೆ. ವೇಟ್ ದರ್ಶನ್ ಗೈಸ್ ಇಲ್ಲಿ ನೋಡಿ ದರ್ಶನ್ ಇದ್ದಾನೆ. ದರ್ಶನ ವೇಟ್ ಮಾಡೋಕ್ಕೆ ಕಾಯಿ ಮನೆಗೆ ಅಭಿ ಏನಿದು? ಮನೆ ಹೊಸ್ಲಿಗೆ ಎಲ್ಲ ಕಟ್ತಾರೆ ಗೊತ್ತಾ, ಬಟ್ಟೆ ಕಟ್ಟಿ ಕಾಯಿನ ಕಟ್ತಾರಲ್ಲ ಮಂತ್ರಿಸಿ, ಹಾಂ ಆ ಕಾಯಿ ಅಂದರೆ ಬಾಗಿಲು ಮೇಲೆ ಕಟ್ತಾರೆ. ಅದು ಪೂಜೆ ಮಾಡಿಕೊಡ್ತಾರ ಕಾಯಿನ ಪೂಜೆ ಮಾಡಿ ಇಟ್ಟಿರ್ತಾರೆ. ಈ ಟಿಕೆಟ್ ತೊಗೊಂಡು ಕೊಡ್ತೀವಿ. ಗೈಸ್ 50 ರೂಪಾಯಿ. ಈ ಸೆಲ್ಲು ಯಾವುದೋ ಆಡಿಟೋರಿಯಂ ಫೀಲ್ ಆಗ್ತಿದೆ ನಿಮ್ಗೆ. ಯಾವುದೋ ಇಲ್ಲಿ ಆಡಿಟೋರಿಯಂ ಥರ ಇವಾಗ ಹೋಗೋದು ಹಿಂಗೆ ಲೈನಲ್ಲಿ ಕಾಣಿಸ್ತಾರ. ಲೈನ್ ಡೋರ್ ಓಪನ್ ಮಾಡಿ ಎಲ್ಲ ಒಟ್ಟಿಗೆ ಓಡೋದು. ಫಸ್ಟ್ ಲಾಸ್ಟಿಗೆ ಹೋಗಿರುತ್ತೆ. ಲಾಸ್ಟಿಗೆ ಹಾಲ್ 8 ಅಂತ ಐತಲ್ಲ ಇಲ್ಲಿ. ಹಂಗಾದ್ರೆ ಎಷ್ಟು ಡೋರ್ ಐತೆ ಹಾಲ್ಗೆ? ಲಾಸ್ಟ್ ಇದೇ ಫಸ್ಟ್ ಇದಾ? ಅಲ್ಲಿ 8 ಅಂತ 8 7 6 5 4 3 2 1. ಗೈಸ್ ನೋಡ್ರಿ ಹಾಲ್ ಎಷ್ಟು ದೊಡ್ಡದೈತೆ ನೋಡ್ರಿ. ಇಷ್ಟೊಂದು ದೊಡ್ಡದೈತೆ ನೋಡ್ರಿ. ಇಲ್ಲೊಂದೈತೆ ಮತ್ತೆ ಇಲ್ಲೊಂದು ಬೇರೆ ಐತೆ. ಎಲ್ಲ ಡೋರ್ ತೆಗಿತಾರಂತೆ. ಆ ಡೋರ್ ತೆಗಿ ಒಟ್ಟಿಗೆ ಎಲ್ಲರೂ ಬಿಡ್ತಾರಂತೆ ಗಾಯ್ಸ್. ಅಪ್ಪ ಆ್ಯಕ್ಚುಲಿ ಇಲ್ಲಿ ಡೋರ್ ಓಪನ್ ಆಗುತ್ತೆ. ಎಷ್ಟೊಂದು ಜನ ಇಲ್ಲ, ಎಷ್ಟೊಂದು ತುಂಬ ಜನ ಅವರೇ. ಸುಮ್ಮನೆ ಅಲ್ಲಿ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ನೋಡ್ತೀವಿ. ನಾವು ಮುಂದೆ ಇಲ್ಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಿ, ಬೇಗ ಹೋಗ್ಬೋದು ಅಂತ. ಎಲ್ಲ ಹೆಂಗೆ ಹೊರಟ್ರು ಬಿಟ್ಟರು ಎಲ್ಲರೂ ಓಡ್ತಾವ್ರೆ. ಎಲ್ಲ ಹೆಂಗೆ ಓಡ್ತಾವ್ರೆ ನೋಡ್ರಿ. ನಾನು 2 ನಿಮಿಷ ದಂಗೋಗ್ಬಿಟ್ಟು ಯಾಕೆ ಹಿಂಗೆಲ್ಲ ಓಡ್ತಾವ್ರೆ ಅಂತ ಗೈಸ್. ನಾವು ಸುಮ್ಮನೆ ಕೂತಿದ್ದು ಎಲ್ಲ ಓಡ್ಬಿಟ್ರು. ನಾನು 2 ನಿಮಿಷ ಭಯ. ಹಿಂಗೆ ಹೋಗ. ಇಲ್ಲೊಂದು ಸೆಲ್ ಐತೆ. ಈ ಸೆಲ್ಲೆಲ್ಲ ಬಿಟ್ಟಾದ್ಮೇಲೆ 2ನೇ ಸೆಲ್ಲು, ಅದು 2 ಬಿಟ್ಟಾದ್ಮೇಲೆ 3ನೇ ಸೆಲ್ಲು ತೆಗಿತಾರೆ ನೋಡ್ರಿ ಗೈಸ್. ಓಪನ್ ಮಾಡಿದ ತಕ್ಷಣ ಎಲ್ಲ ಹೆಂಗೆ ಓಡ್ತಾರಂದ್ರೆ ನಾವಿಲ್ಲಿ ಗೋವಿಂದ ನೋಡೋಣ. ನಾವಿಲ್ಲಿ ಗೋವಿಂದ ಅಂದ್ರೆ ಗೈಸ್ ನೋಡ್ರಿ ಎಲ್ಲ ಓಡ್ರು ನೋಡಿ. ಇಲ್ಲೊಂದು ಸೆಲ್ ಥರ ಇದೆ ನೋಡಿ. ಇನ್ನೊಂದು ಒಟ್ಟು ಎಷ್ಟಿದೆ ಅಭಿಲಿ ಈ ಥರ ಗೈಸ್. ನಾವಿದ್ದಿದ್ದು 8ನೇ ಸೆಲ್ಲಲ್ಲಿ. ಒಟ್ಟು ಎಷ್ಟಾಯ್ತು ನಮಗೂ ಗೊತ್ತಿಲ್ಲ. ಇದೇ ಥರ ನಾವು 8 ಅಂದರೆ 1 2 3 4 5 6 7 8 ಇನ್ನೂ ಎಷ್ಟಾಯ್ತು ಸೆಲ್ಲು ಅಪ್ಪ. ಗೈಸ್ ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದೀವಿ. ಸರಿ ಹೋಗೋಣ. ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದ್ದೀವಿ. ಫುಲ್ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಅಲ್ಲ ಗೈಸ್. ಅದಕ್ಕೇ ನೋಡಿ ಗೈಸ್, ಅದು ವೀರೇಂದ್ರ ಹೆಗಡೆ ಅವ್ರ ಮನೆ ಅಂತ ನಮ್ಮ ಅಭಿಜಿ ಹೇಳಿದ್ದು. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅದು ವೀರೇಂದ್ರ ಹೆಗಡೆ ಅವ್ರದ್ದು ಮನೆ ಗೈಸ್. ನಾನು ಬ್ಲಾಗ್ ಮಾಡೋ ವೀರೇಂದ್ರ ಹೆಗಡೆ ಸಿಗ್ಬಿಡ್ಬೇಕು ಗೈಸ್. ಇಲ್ಲಿ ಮಾತಾಡ್ಸ್ಬಿಡ್ತಾರೆ ಏನಂತೀರ? ಆ್ಯಕ್ಚುಲಿ ಇವಾಗ ಅಲ್ಲಿ ಒಡೆ ಹೋಗ್ತಾ ಶಾಲ್ಟ್ ಬಿಚ್ಚಬೇಕು. ಶಾಲ್ಟ್ ಬಿಚ್ಚಬೇಕು. ಅದಕ್ಕೆ ನಮ್ಮ ಬೈಯ ನೋಡ್ರಿ ಆಗಲಿ ಶಾಲ್ಟ್ ಬೀಚ್ ಆಗಲಿ ನಿಂತ್ಬಿಟ್ಟವ್ರೆ. ಏನಪ್ಪ ಅಂದರೆ ಗೈಸ್ ವರ್ಡೇ ಅಲ್ಲ, ವೀಡಿಯೋ ಅಲ್ಲ ಇಲ್ಲ. ಓಕೆ, ಸೊ ಅದಕ್ಕೆ ಆಚೆ ಬಂದು ಸಿಗ್ತೀನಿ ಗೈಸ್. ಗೈಸ್ ಹೋಗಿ ಎಲ್ಲ ಆಯಿತು.
1.5 hour ಅಭಿ 1.5 hour ಆಯ್ತಲ್ವಾ 1.5 hour ಆಯ್ತಲ್ಲ ಇದು ಗೈಸ್ ನಮ್ಮ ಪುಣ್ಯ ಅಂತಂದರೆ ಗೈಸ್ ಜಾಸ್ತಿ ಜನ ಇರಲಿಲ್ಲ, ಬೇಗ ಹೋಗಿ ಬೇಗ ಬಂದು ಎಲ್ಲ ಆಯಿತು ಗೈಸ್. ಒಳ್ಳೆ ದರ್ಶನ ಗೈಸ್, ನಿಜ ಮಂಜುನಾಥ ಸ್ವಾಮಿ ತುಂಬ್ಕೊಂಬಿಟ್ರೆ ಗೈಸ್, ನಿಜ ಒಂಥರ ಗೂಸ್ ಬಂಪ್ಸು. ಮುಂದೆ ನಿಂತ್ಕೊಂಡ್ರೆ ಗಾಯ್ ಅಪ್ಪ ಒಂಥರ ಅಲ್ಲೇ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡ್ಬೇಕು ಅನ್ಸ್ಬಿಡುತ್ತೆ. ಅದೇನು ಮಾಡೋಣ, ಎಲ್ಲ ತಳ್ಳು ಹಾಕ್ಬಿಟ್ರು ನನ್ನ. ಆದರೂ ಏನೋ ಸಾಕು, ಒಂದು 20 ಸೆಕೆಂಡ್ 30 ಸೆಕೆಂಡ್ ನೋಡೋಕ್ಕಾರು ಬಿಟ್ರಲ್ಲ ನಮ್ಗೆ ಅಷ್ಟು ಪುಣ್ಯ ಗೈಸ್. ನೋಡಿ ತೃಪ್ತಿ ಉಪಹಾರ ಗೃಹ ಬನ್ನಿ ಗೈಸ್, ಇವಾಗ ಟಿಫನ್ ಮಾಡೋಣ. ಹೊಟ್ಟೆ ಬರೀ ಹೆವಿ ಎಸಿತೈತೆ. ಏನೋ ಕಡಲೆ ಹೋದಕ್ಕೆ ಅಂತ ಗೈಸ್. ನೋಡಿ ನೋಡೋಣ, ಟ್ರೈ ಮಾಡೋಣ ಹೇಳಿ ಗೈಸ್. ಅಜ್ಜಿ ಚಾ, ಇಡ್ಲಿ ಸಾಂಬಾರು, ವಡೆ ಸಾಂಬಾರು, ಇಡ್ಲಿ ವಡೆ ಅವೆಲ್ಲ ಟೇಸ್ಟ್ ಮಾಡಿದ್ದೀನಿ. ಇದೆಲ್ಲ ಹೊಸ್ದಾಗಿ ಗೈಸ್. ಕಡಲೆ ಅವಲಕ್ಕಿ ಅಂತ ಟೇಸ್ಟ್ ಮಾಡೋಣ ಬನ್ನಿ. ಇವ್ರಿಗೂ ಅಲ್ಲಿ ಕಣ್ಣೋಗಿದೆ ಕಡಲೆ ಅವಲಕ್ಕಿಗೆ. ಅಭಿಜಿ ಅವರು ಅದ್ರಲ್ಲಿ ಹೊಟ್ಟೆ ತುಂಬಲ್ಲ ಅಂದರು, ಸೊ ಅದಕ್ಕೆ ಇಡ್ಲಿ ವಡೆ ಹೇಳ್ಬಿಟ್ಟು ಇಡ್ಲಿ ಒಬ್ಬರು ಆಗಲೇ ಅಲ್ಬಿದ್ದಾರೆ, ನಾನು ಇಲ್ಲಿದ್ದೀನಿ. ಬನ್ನಿ ಗೈಸ್, ಇಡ್ಲಿ ವಡೆನ ಬ್ಯಾಟಿಂಗ್ ಮಾಡೋಣ. ಕಡಲೆ ಅವಲಕ್ಕಿ ಅಂತಿದ್ದು ನಾವು ಗೈಸ್ ಇದ್ದೀವಿ, ಬಟ್ ಅಷ್ಟೊಂದು ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಈ ಹೋಟ್ಲು ನೇಮ್ ತೃಪ್ತಿ ಅಂತ, ಹಂಗೆ ತೃಪ್ತಿಗೆ ನಾವು ಊಟ ತಿಂದೀವಿ, ಚೆನ್ನಾಗಿದೆ ಗೈಸ್. ಸ್ವಲ್ಪ ಅದು ಕಡಲೆ ಅವಲಕ್ಕಿ ಸ್ವಲ್ಪ ಫಾಲ್ಟ್ ಅನಿಸ್ತು ನನಗೆ, ಮಿಕ್ಕಿದೆಲ್ಲ ಸ್ವಲ್ಪ. ಧರ್ಮಸ್ಥಳ ದೇವಸ್ಥಾನಕ್ಕೆ ಬಾಯ್ ಹೇಳ್ತಾ ನೆಕ್ಸ್ಟು ಸೂರ್ಯಸ್ವಾಮಿ ದೇವಸ್ಥಾನಕ್ಕಂತ ಗೈಸ್. ಬರೀ ಹೋಗೋಣ. ಫಸ್ಟು ಸೂರ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡು ಅದಕ್ಕೆ ಹೋಗ್ತಿದ್ದಾರೆ. ರಾಮನ ದೇವಸ್ಥಾನ ಸಿಕ್ಕೈತೆ, ರಾಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿರಿ ಹೆಂಗೈತೆ, ಚೆನ್ನಾಗೈತಲ್ಲ. ಬನ್ನಿ ಗೈಸ್ ಹೊರಡೆ ಹೋಗೋಣ. ಗೈಸ್ ಕಾಲು ತಿಳ್ಕೊಂಡು ಹೋಗ್ಬೇಕಂತ ಹೇಳಿ ಸುಮ್ಮನೆ ಇಲ್ಲಿ ನೀರು ಹಾಕ್ಬಿಟ್ಟವ್ರೆ, ಹಿಂಗೆ ಕಾಲು ತಿಳ್ಕೊಂಡು ಹೋಗ್ಬೋದು. ತಲೆ ಗಾಯ್ಸ್ ತಲೆ ಅಲ್ಲ ಅಭಿ, ನೆಲ್ಲಿಲಿ ಕಾಲು ನಿಂತ್ಕೊಬೇಕು ಅಂತ ತಳ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನೀರು ಹಾಕ್ಬಿಟ್ರೆ ಅದು ಒಂದು ಬಿಸಿಲಿರುತ್ತೆ ಜಾಸ್ತಿ. ಹಾಂ, ಬಿಸಿಲಲ್ಲಿ ಕಾಲು ಸಿಡುತ್ತೆ ಅಂದ್ಬಿಟ್ಟು ಹಂಗೆ ಹಾಕಿ ಇವತ್ತೇ ಇಷ್ಟೇ ಕೋಲ್ಡ್ ಆಗಿರೋದು ನಂಗೆ ಬಂದಿರೋ ಬಿಸಿಲಲ್ಲಿ. ಮಿಕ್ಕಿದ ಟೈಮಲ್ಲ ಬಿಸಿ ಇರ್ತೈತಾ? ಬಿಸಿ ಇಲ್ಲ, ಎಲ್ಲ ಕಾಲಿಡಕ್ಕೆ ಹಾಕ್ತಾರಲ್ಲ ಅಷ್ಟೊಂದು ಬಿಸಿ ಇರುತ್ತೆ. ಬೆಳಕಿಗೆಲ್ಲ ಹಾಕಿರೋದು. ವ್ಯೂ ಮಾತ್ರ ಒಂದು ಕಾಯಿಸಿದ್ವಿ, ಮಸ್ತಾಗೈತೆ. ಫುಲ್ ದೊಡ್ಡದು. ವಾಡ ಫೋನ್ ಹಾಕಿ ಆ ಥರ ಅಲ್ಲ ಇದೆಯಾ? ಇಲ್ಲ ಅನ್ಸೋದು ಗೊತ್ತಿಲ್ಲ. ಗೈಸ್ ವಾಡ ಫೋನ್ ಅಲ್ಲ ಐತೆಲ್ಲ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ ಗೈಸ್. ಮೊಬೈಲ್ ಹಾಗೂ ಕ್ಯಾಮ್ರಾಗಳ ಬಳಕೆ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ನೋಡಿರಿ ಗಾಯ್ಸ್, ಒಳಗಡೆ ಹಿಂಗೈತೆ ಅಂದರೆ ಗೈಸ್ ನಿಜ ಮಸ್ತಾಗೈತೆ. ಎಲ್ಲ ವಿಗ್ರಹ ಫುಲ್ ವೈಟು, ಅಂದರೆ ಮಾಮೂಲಿ ವಿಗ್ರಹ ಎಲ್ಲ ಬ್ಲ್ಯಾಕ್ ಇರ್ತಾವೆ, ಇನ್ನು ವಿಗ್ರಹ ಎಲ್ಲ ವೈಟು. ಅದಾದ ಗೈಸ್ 1 ದೇವ್ರು 2 ದೇವ್ರಲ್ಲ, ಒಟ್ಟು 23 ದೇವ್ರು ಇದೆ ಗೈಸ್. ನವಗ್ರಹ ಅಂತ ಇನ್ನೊಂದು ಎಂಥದ್ದು ದೇವರಿಗೆ ಗೊತ್ತಿಲ್ಲ ಗೈಸ್, ಒಂದು 20-30 ಐತೆ. ಅದು ಚೆನ್ನಾಗಿದೆ. ಗೈಸ್ ಫೈನಲಿ ಸೂರ್ಯನ ಟೆಂಪಲ್ ಬಂದಿದ್ದೀವಿ. ಆಗಲೇ ನಿಮಗೆ ಬತ್ತೀನಿ ಹೊಲ್ಟಿವಿ ಅಂದ್ಕೊಂಡೆ ಬಂದಿವಿ. ಫೈನಲಿ ಸೂರ್ಯನ ಟೆಂಪಲ್ಗೆ ಬಂದಿದ್ದೀವಿ. ಅಭಿ ಇದು ಪಕ್ಕದನೇ ಸೂರ್ಯನ ಟೆಂಪಲ್ ನೋಡ್ರಿ. ಸದಾಶಿವ ರುದ್ರಾಯ ನಮಃ, ಅದೇ ಹೆಸರು ಇರೋದು ಸೂರ್ಯ ಟೆಂಪಲ್ ಹೆಸರು. ಸದಾಶಿವ ರುದ್ರಾಯ. ಓಂ ಶ್ರೀ ಸದಾಶಿವ ರುದ್ರಾಯ ನಮಃ. ಇನ್ನೇನು ಹೆಸರು ಸಿಗ್ತೀನಿ, ಫೋನ್ ಅಲ್ಲ ಆಯ್ತು ಎಲ್ಲಾದರೂ. ಬನ್ನಿ ಗೈಸ್ ಹೋಗೋಣ. ಇಲ್ಲೂ ಫೋನ್ ಅಲ್ಲ ಇಲ್ಲೂ ಅಂತ ಗೈಸ್, ಟೋಟಲ್ ಫಾಲ್ಟ್ ಆಗ್ಬಿಟ್ಟಿದೆ. ಯಾಕೋ ಬರ್ತಾ ಇಲ್ಲಿ ಒಳಗಡೆ ಎಷ್ಟೆಷ್ಟು ಕೂದೈತೆ ಅಂತ ಕೌಂಟ್ ಮಾಡ್ಕೊಳ್ರಿ. ಹಂಗಲ್ಲಿ ಸದಾಶಿವ ರುದ್ರ ದೇವಸ್ಥಾನ, ಸೂರ್ಯ ಮಣ್ಣಿನ ಹೊರಗೆ ನೋಡಿ ವ್ಯೂ ನೋಡ್ರಿ. ಮನೆಗೆ ಒಳಗೆ ನೋಡೋಣ ಗೈಸ್. ನಾವು ಬೆಂಗಳೂರಿಂದ ಟೆಂಪಲ್ ಇಲ್ಲ ಅಂತ ಟೆಂಪಲ್ ಇದೆ ಗೈಸ್. ಒಳಗಡೆ ಫುಲ್ ಗ್ರೀನರಿ ಗೈಸ್. ಇಲ್ಲಿ ಏನು ಗೊತ್ತಾ, ಫೋನೆಲ್ಲ ಈಗ ಜಾಸ್ತಿ ದೇವಸ್ಥಾನ ಫೋನ್ಗಳಲ್ಲ ಇಲ್ಲ ಗೈಸ್. ಅಲ್ಲಿ ಏನಾಯ್ತಂದರೆ ಒಂದು ಯಾವುದೋ ಒಂದು ಮೂರ್ತಿ ಕಲ್ಲು ಉತ್ಪತ್ತಿ ಆಗಿರ್ತಾರ, ಮತ್ತು ಅಕ್ಕಪಕ್ಕ ಸ್ವಲ್ಪ ಈಗ ಅದು ಈ ಮನೆ ಕಟ್ಟೋದು, ಕಾರು ಅಂಥವೇನಾರು ಆಗಬೇಕು ಅಂತಂದರೆ ಆ ಥರ ಮಣ್ಣಲ್ಲಿ ಮಾಡಿರ್ತಾರಲ್ಲ ತಗೊಂಡೋಗಿಟ್ರೆ ಅದು ಆಗುತ್ತೆ ಅನ್ನೋ ಒಂದು ನಂಬಿಕೆ. ಈಗ ಎಲ್ಲ ವೆಯ್ಟ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ನನ್ನ ಮಗ ಫೋನ್ ಬಿದ್ದಿದ್ದಾನೆ, ಅದಕ್ಕೇನೆ ಇವನು ಯಾವಾಗ ಕಾಲು ಎಂಡ್ ಮಾಡ್ತಾನೋ ನಾವು ಅವಾಗ ದೇವಸ್ಥಾನಕ್ಕೆ ಹೋಗೋದು. मुझसे प्यार करती है या नहीं करती है? ಮಡ್ಕೆದು ಇದು ಕೊಡಿಸೋ, ಮಡ್ಕೆದು ಏನಾಯ್ತಲ್ಲ ಫುಲ್ ಜರ್ ಸೋಡಾ. ಹಾಂ ಮಡ್ಕೆದು ಅಲ್ಲಿ ಮಡ್ಕೆದ್ದು ಇದು ಕೊಡಿಸೋ, ಅಲ್ಲಿ ಮಡ್ಕೆದು ಹಿಂಗೆ ಬಾಯಿ ಬಗ್ಗೆ ಹೋಗ್ತಾರೆ. ಅದೇನಂತಾರೆ ಮಡ್ಕೆ ಸೋಡಾ, ಮಚ್ಚರ್ ಸೋಡಾ ಗೈಸ್. ಕುಡಿಯಂಗೆ ಆಗೈತೆ ನನಗದು. ನಮ್ಮ ಹುಡುಗನ ಗೆಳದಿನ ಕೊಡ್ತೀನಿ ತಂದವ್ರೆ, ಬರ್ರಿ ಕುಡಿಯೋಣ. ಲವರ್ಸ್ ಇವರು ಕೈ ಹೊತ್ತು ಬಿಟ್ಟಿಕ್ಕಿಲ್ಲ.
ಅದಿಸ್ಕೊಂಡ್ ಕುಡಿಯೋಣ ಅವನೇ ಇಬ್ರು 2 ವರ್ಷದ ಲವರ್ಸ್ ಇವ್ರಿಬ್ರು. ನಾವೀಗ ಕಾರ್ನ ಸೈಡಿಗೆ ಹಾಕಿ ಏನದು ಏನು ಸೋಡಾ ಕುಲ್ಜಾರ್ ಫುಲ್ ಜಾರ್ ನಂಗೆ ಕುಲ್ಜಾರ್ ಅನ್ಕೊಂಬಿಟ್ಟಿದ್ದೆ. ಫುಲ್ ಚಾರ್ ಸೋಡಾ ಗೈಸ್ ಫುಲ್ ಚಾರ್ ಸೋಡಾ ಕುಡಿಯಕ್ಕೆ ಬಂದಿದ್ದೀನಿ. ಗೈಸ್ ಏನಾದ್ರು ಮುಚ್ಚಿ ಆ ಸೋಡಾನೇ ಮಾಡಿ ಎಷ್ಟು ಮಾಡ್ತೀವಿ ಫುಲ್ ಜಾರ್ ಗೈಸ್ ಫುಲ್ ಜಾರ್ ಸೋಡಾ ಒಳ್ಳೆ ಎಕ್ಸ್ಪೀರಿಯನ್ಸು ಸರ್. ಸಾಕಾದಾಗ ಕೊಡ್ತೀವಿ, ಮಸ್ತಾಗಿತ್ತು. 50 ರೂಪಾಯಿ ಒಂದು ಬಡ್ಜೆಟ್ ಫ್ರೆಂಡ್ಲಿ ಮಸ್ತಾಗೈತೆ. ಬರೀ ಇವಾಗ ನೆಕ್ಸ್ಟು ಅಭೀಶ್ ಕುಕ್ಕೆ ಸುಬ್ರಹ್ಮಣ್ಯ ತಾನೆ ಮತ್ತೆ ಹಾಂ ಸೌತ್ ಅಡ್ಕ್ ಗೈಸ್. ಇವಾಗ ಸೌತ್ ಅಡ್ಕ್ ಹೋಗ್ತಿದ್ದೀವಿ ನಾವು ಗೈಸ್, ಬನ್ನಿ ಲೆಟ್ಸ್ ಗೋ. Hi guys, we are going to South Adka now. Yeah, tell me ranks. Ranks you don't mind. Seriously I'm telling. Take ನಾನು 7 ಗಂಟೆಗೆ ಕೇಳಿಸ್ಕೊ ಫಸ್ಟು. ನೀನು ಅನ್ಕೊಳ್ಳೋ ಥರ ಏನೂ ಇಲ್ಲ. ಅದು ಏನೋ ಆಗಿ ಬಂದಿದ್ದೀನಿ. ಇವಾಗ ಬರ್ತೀನಿ, ಸಾಯಂಕಾಲ ಸಿಗ್ತೀನಿ ಆಯ್ತಾ. ನೀನು ಟೆನ್ಷನ್ ತಗೊಂಬಾರ್ದು. ನೀನು ನಾನು ಬರೋ ಗಂಟ ನೀನು ನಮ್ಮ ಮೇರೆದಲ್ಲೇ ಇರ್ಬೇಕು. ನೀನು ನಾವು ಬರೋ ಗಂಟ ಕೇಳ ರಂಗ ಕೇಳು 7 ಗಂಟೆ. ನಂಗೆ ಸುಮ್ಮನೆ ಸೈಕ್ ಮಾಡ್ಬೇಡ ಅಮ್ಮ. ಇವಾಗ ನೋ 7 ಗಂಟೆ ಕೇಳ್ರಂಗ ಬೇಡ 7 ಗಂಟೆ ಕೇಳು. ಗೈಸ್ ಇವಾಗ ನಾವು ಸೌತ್ ಅಡ್ಕ ಗಣಪತಿಗೆ ಬಂದಿದ್ದೀವಿ. ನೋಡ್ರಿ ಗೈಸ್ ಎಷ್ಟು ಚೆನ್ನಾಗಿ ಕಂಡಿದ್ದರಿಂದ ಸೌತ್ ಅಡ್ಕ ಗಣಪತಿ ಇದೆ ಟೆಂಪಲ್ ಇನ್ಸೈಡ್. ಗೈಸ್ ಇವಾಗ ಊಟ ಕೊಡ್ತಾರೆ ಗೈಸ್, ಹೋಗಿ ಊಟ ಮಾಡೋದು ಈಗ. ಪ್ರಸಾದ ಇವಾಗ ಪ್ರಸಾದಕ್ಕೆ ಅನ್ನ ಸಾಂಬಾರು ಕೊಟ್ಟವ್ರೆ. ಬನ್ನಿ ಬ್ಯಾಟಿಂಗ್ ಮಾಡೋಣ. ಓಂ ಗಮ್ ಗಣಪತಿಯೇ ನಮಃ. ಗೈಸ್ ಪ್ರಸಾದ ಮತ್ತು ಮಸ್ತಾಗಿತ್ತು. ಅನ್ನ ರಸಮ್ಮು, ಅದ್ರ ತರಕಾರಿ ಸಾಂಬಾರು, ಅದ್ರ ಜೊತೆಗೆ ಪಾಯಸ ಮತ್ತು ಮಜ್ಜಿಗೆ ಗೈಸ್ ಮಸ್ತಾಗಿತ್ತು, ಚೆನ್ನಾಗಿತ್ತು ಗೈಸ್. ಇವಾಗ ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲ ಮುಂಚೆ ಗೈಸ್. ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯ ಗೈಸ್. ಏನು ಗೊತ್ತಾ, ಟೆಂಪಲ್ಲೆಲ್ಲ ಹೋಗ್ತಾ ಇರ್ತೀವಿ, ಬಟ್ ವಾಡೆ ತೋರ್ಸೋಕ್ಕಾಗ್ತದೆ. ಏನಕ್ಕಂತಂದ್ರೆ ಮೊಬೈಲ್ ಯೂಸ್ ಮಾಡೋಕ್ಕೆ. ಸೊ ಗೈಸ್ ಅದಕ್ಕೆ ಸಾರಿ ಕೇಳ್ತಾ ಇದ್ದೀವಿ ಇಲ್ಲಿಗೆ. ಓಕೆ ಗಾಯ್ಸ್, ಕುಕ್ಕಿಗೆ ಬಂದಿದ್ದೀವಿ. ಆದರೆ ವಾಯ್ಸ್ ಕೇಳಿ ಅದ್ರ ಈ ಥರ ಏನಪ್ಪ ಹೇಳ್ತೀವಪ್ಪ, ದೇವ್ರ ವಾಯ್ಸ್ ಕೊಟ್ಟರೆ ಮಾತಾಡ್ತೀವಿ. ನಾನು ನೋಡಲ್ಲ ಬ್ಲಾಗ್. ಇನ್ನು ಯಾರು ನೋಡ್ತಾರೆ ನಿನ್ನ ಬ್ಲಾಗ್ನ? ಯಾರು ನೋಡ್ತಾರೆ? ನೀವೆಲ್ಲ ಫ್ರೆಂಡ್ಸ್ ಹೋಗ್ಬೇಕು. ಬಟ್ ಆದರೆ ಮಳೆ ಬರ್ತೈತೆ. ಮಳೆ ಬಂದಿದೆ, ಏನು ಮಾಡೋಣ? ಮಳೆ ಹೆಂಗೆ ಬರ್ತೈತೆ? ವೇಸ್ಟ್ ಮಾಡಿದ್ದು ನಾವು ಸ್ವಲ್ಪ ಬೇಗ ಹೋಗ್ಬೇಕು ಅದಕ್ಕೆ. ಬಾಬಾ ರಶ್ಶು ನೋಡ್ರಿ, ಎಷ್ಟೊಂದು ರಶ್ ಇದ್ದಾರೆ ನೋಡ್ರಿ. ಓಕೆ ಗೈಸ್, ಹೊರಡೆ ಹೋಗಿ ಎಲ್ಲ ಕೈ ಮುಕ್ಕೊಂಡು ದೇವ್ರನ್ನ ನೋಡ್ಕೊಂಡು ಎಲ್ಲ ಬಂದು ಆಯಿತು. ಇವಾಗ ಫೈನಲಿ ಬೆಂಗಳೂರು ವಾಪಸ್ ಹೋಗೋದು ಅಷ್ಟೇ. ಇವಾಗ ಗೈಸ್ ಒಳ್ಳೆ ದರ್ಶನ ಆಯಿತು ಗೈಸ್. ಆ್ಯಕ್ಚುಲಿ ವೀಕೆಂಡ್ ಬಂದುಬಿಟ್ಟಿದ್ರೆ ಹೆವಿ ಫಾಲ್ಟ್ ಆಗಿರೋದು. ಕರೆಕ್ಟಾಗಿ ಬಂದಿದ್ದೀವಿ, ಕರೆಕ್ಟಾಗಿ ಹೋಗ್ತಾಯಿದ್ದೀವಿ. ಯಾವ ಥರ ರಶ್ ಇರಲಿಲ್ಲ, ಏನಿಲ್ಲ. ಎಲ್ಲ 1-2 ನಿಮಿಷ ವೆಯ್ಟ್ ಮಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಬೆಂಗಳೂರು ಟ್ರಾಫಿಕ್ ಸೌಂಡು ಕೇಳಿಸ್ಕೊಂಡು ಸಾಕಾಗೋಗುತ್ತೆ. ಇಲ್ಲಿ ಬಂದು ಒಳ್ಳೆ ಪೀಸ್ ಒಳ್ಳೆ ಟೆಂಪಲ್ ರನ್ ಮಾಡಿದ್ವಿ, ಅದಂತೂ ನಿಜ. ಬೇರೆ ಕಾಪಾಡಪ್ಪ. ಗೈಸ್ ಇವಾಗ ಫುಡ್ ಸ್ಟ್ರೀಟಿಗೆ ಬಂದೀವಿ. ನಮ್ಮ ಅಭಿಜಿ ಅವರು ಏನೋ ಕೊಡ್ತಾರಂತೆ, ಅದಕ್ಕೆ ಬಂದಿದ್ದೀವಿ. ಹಾಂ ಗೈಸ್, ಹರ್ಷಿತ್ ಅವ್ರು ಕೊಡ್ತಾರಂತೆ ಗೈಸ್. ಹರ್ಷಿತ್ಗೆ ಜೈ ಗೈಸ್. ಇದು ಅಫಿಷಿಯಲ್ ಏರಿಯಾ, ಸೊ ಅಫಿಷಿಯಲ್ ಮೇಂಟೈನ್ ಮಾಡೋಣ ಓಕೆನಾ ಗೈಸ್. we came Burger King in A2B. There, here, now, open Korean AJ fan
dates and nuts. Play am clearling since 1954. ಬಿಡ್ತೀನಿ ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ. ಗೈಸ್ ಇದೆಲ್ಲ ಹೇಳಿ ಅದು ಓದ್ತೀವಿ ಅಷ್ಟೇ ಗೈಸ್ ಬನ್ನಿ ಗೈಸ್ ಇವಾಗ ಬರ್ಗರ್ ಕಿಂಗಿಗೆ ಬಂದಿದ್ದೀವಿ ನಾನು ಆ್ಯಕ್ಚುಲಿ ಹೊಟ್ಟೆ ಸಿಕ್ಕಿತ್ತು ಗೈಸಿಗೆ ಅಲ್ಲಿ ಮಧ್ಯದಲ್ಲಿ ಒಬ್ಬರಿಗೆ ಬರ್ಗರ್ ತಿನ್ಬೇಕು ಅಂತ ಅಂದ್ಬಿಟ್ರು ಅದಕ್ಕೆ ಸದ್ಯ ಬಂದಿರೋದು ನಾವು ಬರ್ರಿ ಯೇಸುವ ದೇವ್ರು ಇಂದ್ರ ಅಂತ ನಮ್ಮಪ್ಪ ನನ್ಗಿಟ್ರ ಹೆಸರು ನನ್ನ ಗಾಡಿ ಇಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರುಗಾಳಿ. 4:46 ಆಗಿದೆ. ಇವಾಗ ನಾವು ವಿಜಯ್ ಫೋನ್ ಪೇ ಮಾಡ್ತಾವ್ರೆ. ನಿಂದು ತಾಯಿ ಸರ್ ಆರ್ಡ್ರ್ ಸರ್ ಏನು ಬೇಕು ಸರ್ ಆರ್ಡ್ರಿಗೆ? ಸರ್ ದೋಸೆ ಇದೆ, ಇಡ್ಲಿ ಇದೆ, ಚಪಾತಿ ಇದೆ, ಬರ್ಗರ್ ಇದೆ ಸರ್. ಏನಿದೆ ಸರ್? ಕಾಫಿ ಕೊಡ್ಲ ಸರ್? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನಾವು ಬಾಯಿ ದಿನ ಸ್ಟಾರ್ಟ್ ಮಾಡಿದ್ರು. ಇವಾಗ ನಾವು ತಿನ್ನೋಣ ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ಈ ಬರ್ಗರ್ಗೆ ದುಡ್ಡು ಹಾಕಿದ್ರು ಯಾರು ಹೇಳಿದೆ? ಒಂದೊಂದು ಹರ್ಷಿ ಗೈಸ್. ಥ್ಯಾಂಕ್ ಯು ಹರ್ಷಿ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಓಕೆ ಗೈಸ್, ಎಲ್ಲ ಆಯಿತು, ತಿಂದಿದ್ದು ಆಯಿತು, ಮಟ್ಟಿದ್ದು ಆಯಿತು, ಎಲ್ಲ ಆಯಿತು. ಇವಾಗ ಬೆಂಗಳೂರಿಗೆ ಹೋಗೋದೆ, ಅಲ್ಲೋಗಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನನ್ನ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಯಾರಿಗೆ ಕಾರಣ ಈಗ ಇಲ್ಲಿಗೆ ಸೈನಿಂಗ್ ಆಫ್ ಮಾಡ್ತಾಯಿದ್ದೀನಿ. ಲವ್ ಯು ಗೈಸ್, ಟಾಟಾ, ಬಾಯ್. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.